26 ನಮ್ಮ ಭದ್ರಾವತಿಯ ಭದ್ರಾ ನದಿ ಸಂರಕ್ಷಣಾ ಪಡೆ ವತಿಯಿಂದ ಇವತ್ತು ನಮ್ಮ ಜೊತೆಗೆ ಕಾರ್ತಿಕ್ ಉದಯ್ ಮತ್ತು ನಮ್ಮ ಹಿರಿಯ ಹೋರಾಟಗಾರರಾದ ಜಯಣ್ಣವರು ಮತ್ತು ಅದೇ ರೀತಿಯಾಗಿ ನಮ್ಮ ಮುಖಂಡರಾದಂಥ ಇಮ್ರಾನ್ ಪಾಷಾ ಅವರು, ಮಂಜು ಅವರು ಮತ್ತು ಗಣೇಶು ಮತ್ತು ನಮ್ಮ ಹರೀಶ್ ಅವರು, ಅದೇ ರೀತಿಯಾಗಿ ವಿಡಿಯೋ ಮಾಡ್ತಾರೆ ಅಂತ ನಮ್ಮ BSS ಮುಖಂಡರಾದ ನಾಗರಾಜ್ ಅವರು ಇವತ್ತೆಲ್ಲರೂ ಸೇರಿಕೊಂಡು ಇವತ್ತು ಒಂದು ನಗರಸಭೆ ಮುಂದೆಗಡೆ ಒಂದು ಕಮಿಷನರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಒಳಗಡೆ ಹೋಗಿ. ಮತ್ತು ಅದೇ ರೀತಿಯಾಗಿ ಒಂದು ಖಾಲಿ ಸೂಟ್ ಕೇಸ್ ಸಮೇತ ತಂದಿದ್ದೀವಿ. ಈ ಖಾಲಿ ಸೂಟ್ ಕೇಸ್ ಉದ್ದೇಶ ಏನು ಅಂತಂದರೆ, ಇವತ್ತು 2026ನೇ ಬಜೆಟ್ ಮಂಡನೆ ಮಾಡಿದಾಗ ಪರಿಸರ ಸಂರಕ್ಷಣೆಗೆ ಯಾವುದೇ ರೀತಿಯಾದಂಥ ಬಜೆಟಲ್ಲಿ ಹಣವನ್ನು ಇಟ್ಟಿರೋದಿಲ್ಲ. ಇನ್ನೂ ಒಂದು ಏನು ಅಂತಂದರೆ, ನಮ್ಮ ಭದ್ರಾ ನದಿ ಸಂರಕ್ಷಣಾ ಪಡೆ ವತಿಯಿಂದ ಇವತ್ತು ನಗರಸಭೆ ಕಮಿಷನರಿಗೆ ಒಂದು ಮನವಿ ಪತ್ರನ, ಅಂದರೆ ಮನವಿ ಪತ್ರನಕ್ಕಿಂತ ದೂರು ಪತ್ರನ ಸಲ್ಲಿಸಿದ್ದೀವಿ. ಈ ಮನವಿ ಪತ್ರದಲ್ಲಿ ಏನಿದೆ ಅಂತಂದರೆ, ಭದ್ರಾ ನದಿಯ ನಗರ ಮಧ್ಯದಲ್ಲಿ ಹಾದು ಹೋಗಿರೋ ಭದ್ರಾ ನದಿಯ ಸೇತುವೆ ಮೇಲ್ಗಡೆ ಸಾರ್ವಜನಿಕರು, ಅದರಲ್ಲೂ ಹೆಚ್ಚಾಗಿ ಅನಾಗರಿಕರು ವಾಹನಗಳನ್ನು ನಿಲ್ಲಿಸಿ ಕಸಗಳನ್ನು ನದಿಗೆ ಎಸೆಯೋದ್ರಿಂದ ನದಿ ಮಾಲಿನ್ಯಗೊಳ್ತಾ ಇದೆ. ಇದ್ರ ವಿರುದ್ಧ ಯಾರು ಏನು ಕ್ರಮ ತಗೋಬೇಕಾಗಿತ್ತು, ನಗರಸಭೆ ಆಯುಕ್ತರಾಗಿರ್ಬೋದು, ಅಲ್ಲಿರುವಂಥ ಸಿಬ್ಬಂದಿಗಳಾಗಿರ್ಬೋದು ತಗೊಳ್ತಾ ಇಲ್ಲ. ಈ ಮುಖ್ಯ ಉದ್ದೇಶಗಳು ಇಟ್ಕೊಂಡು ಇವತ್ತು ಒಂದು ಮನವಿ ಪತ್ರದಲ್ಲಿ ತಿಳಿಸಿದ್ದೀವಿ. ಏನು ಅಂತಂದರೆ, 1974ರ ಜಲಮಾಲಿನ್ಯ ಕಾಯ್ದೆ ಅಡಿಯಲ್ಲಿ ಯಾರು ಮಲಿನಗೊಳಿಸ್ತಾರೆ ಅವರ ವಿರುದ್ಧ ದಾಖಲು ಮಾಡ್ಬೋದು, ಆದರೂ ಇವರು ದಂಡನೂ ಹಾಕ್ಬೋದು. ಅದನ್ನು ಈ ಮುನ್ಸಿಪಾಲ್ಟಿ ಏನು ಸಿಬ್ಬಂದಿಗಳು ಅದನ್ನು ಮಾಡ್ತಾ ಇಲ್ಲ. ಎರಡನೇದಾಗಿ 2016 ಘನತ್ಯಾಜ್ಯ ನಿರ್ವಹಣೆ ನಿಯಮಗಳ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡ್ಬೋದು, ಯಾರು ಕಸ ಹಾಕ್ತಾರೆ ಅವ್ರ ಮೇಲೆ ಕ್ರಮ ಜರುಗಿಸ್ಬೋದು, ಆದ್ರೂ ಮಾಡ್ತಾ ಇಲ್ಲ. ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂದರೆ, ಆಯುಕ್ತರ ಗಮನಕ್ಕೆ ತರ್ತಾ ಇರೋದು, ಮಾನ್ಯ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಏನು NGT ಅನ್ನೋ ಒಂದಿದೆ, ಅದು ಹಲವಾರು ಪುರಸಭೆಗಳ ಮೇಲೆ ಪರಿಹಾರಕ್ಕಾಗಿದೆ, ಏನು ಪರಿಸರ ಪರಿಹಾರಕ್ಕಾಗಿದೆ. ಏನು ಉದಾಹರಣೆಗೆ ಏನಂದರೆ, ಕೇಂದ್ರ ಮುನ್ಸಿಪಾಲ್ಟಿ ಒಡಿಶಾ ಪ್ರಕರಣ ಆಗಿರ್ಬೋದು, ಚಂಬಲ್ ನದಿ ಪ್ರಕರಣ ಆಗಿರ್ಬೋದು, ಗೋರಖ್ಪುರ ಕೊಳಚೆ ನೀರು ಪ್ರಕರಣ ಆಗಿರ್ಬೋದು, ಈ ರೀತಿಯಾಗಿ ಹಲವಾರು ನದಿ ಮೇಲೆ ಮಾಲಿನ್ಯ ಆಗ್ತಾ ಇರೋಂಥ ಮುನ್ಸಿಪಾಲ್ಟಿಗಳ ಮೇಲೆ ಅದು ಒಂದು ಪ್ರಕರಣವನ್ನು ದಾಖಲು ಮಾಡಿ ಅಲ್ಲಿ ಪರಿಹಾರ ಸಮೇತ ಹಾಕಿದ್ದಾರೆ. ಅದೇ ರೀತಿಯಾಗಿ ಭದ್ರಾ ನದಿಯಲ್ಲಿ ಏನಿದೆ ಈಗ ಕಣ್ಮುಂದೆನೇ ಕಾಣಿಸ್ತಾ ಇದೆ, ನಗರಸಭೆಯಿಂದ ಒಂದು 100 ಮೀಟ್ರ್ ಇಲ್ಲ ಅನ್ಸುತ್ತದು ಕಣ್ಣಿಗೆ ಕಾಣಿಸುತ್ತೆ, ಅಲ್ಲೇನೇ ಕಸ ಮಾಲಿನ್ಯ ಮಾಡ್ತಾ ಇರ್ತಾರೆ, ಇದು ಮಾಡ್ತಾ ಇರ್ತಾರೆ. ಆದ್ರೂ ಇವರು ಜವಾಬ್ದಾರಿ ತಗೊಂಡು ಮಾಡ್ತಾ ಇಲ್ವಲ್ಲ, ಜಾಗೃತಿ ಜನಗಳಾಗೋದಿಲ್ಲ, ಅಧಿಕಾರಿಗಳಾಗ್ತಾ ಇಲ್ವಲ್ಲ, ಸಂಬಳ ತಗೊಳ್ಳೋರಂಥವ್ರು ಆ ಜಾಗೃತಿ ಆಗ್ತಿಲ್ಲಲ್ಲ, ಕೆಲಸ ಮಾಡೋರೇ ಮಲ್ಕೊಬಿಟ್ಟಿದಾರಲ್ಲ ಅನ್ನೋ ಉದ್ದೇಶದಿಂದ ಇವತ್ತು ಅದನ್ನು ಸೇರಿಸಿ ಮನವಿ ಪತ್ರದಲ್ಲಿ ಬರೆದಿದ್ದೀವಿ ಸ್ನೇಹಿತರೆ. ಮತ್ತು ನದಿಗಳು ನಮ್ಮ ಜನರ ಸಂಪತ್ತು, ಸರ್ಕಾರ ಇದರ ರಕ್ಷಕ ಅಷ್ಟೇ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ, ಅದೇ ರೀತಿಯಾಗಿ ಪ್ರಕೃತಿನೂ ದೇವರೇ, ಅದನ್ನು ಕಾಪಾಡಬೇಕು. ನಮ್ಮ ಏನು ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಅದನ್ನು ಮಾಡ್ತಾ ಇಲ್ಲ. ಈ ಎಲ್ಲ ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸಿ ದಯವಿಟ್ಟು ಮತ್ತೆ ನಮಗೆ ಉತ್ತರನೂ ಬರೀಬೇಕು ಅಂತೇಳಿ ಬರ್ತಿದ್ದೀವಿ. ಮತ್ತು ಇವರು ಹೋದ ಪುಟ ಬಂದ ಪುಟ ಅನ್ನೋ ಲೆಕ್ಕಾಚಾರದಲ್ಲಿ ಇವರು ಆ ಮನವಿ ಪತ್ರ ಕೊಟ್ಟರೆ ಮುಗಿದು ಹೋಗ್ಲಿ ಅಂತ ಹೇಳ್ತಾ ಇರ್ತಾರೆ. ಆದರೆ ನಾವು ಇಷ್ಟಕ್ಕೆ ಬಿಡೋವಂಥವ್ರಲ್ಲ, ನಾವು ಪ್ರಕೃತಿ ಕಾಪಾಡೋ ವಿಚಾರದಲ್ಲಿ ನಾವು ಸಮಯವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಅದಕ್ಕೆ ಯಾವುದೇ ರೀತಿಯಾದ ಮುಂದಿನ ಕಾನೂನು ಹೋರಾಟಗಳಿಗೂ ನಾವು ಭದ್ರ ಇರ್ತೀವಿ. ಭದ್ರಾ ನದಿಗೆ ಕಸಗಳನ್ನು ಹಾಕಬಾರ್ದು. ಈ ಥರ ಕಸ ಹಾಕೋರಿಗೆ 500 ರೂಪಾಯಿಂದ 50,000 ತನಕ ದಂಡಗಳನ್ನು ವಿಧಿಸಬೇಕಾಗತ್ತೆ. ಆ ಥರ ನಮ್ಮ ದೇಶದ ಕಾನೂನಿದೆ. ಅದೇ ಥರ ಮುನ್ಸಿಪಲ್ ಕಾರ್ಪೊರೇಷನ್ ಎಂದು ಕಾನೂನಿದೆ. ಈ ಕಾನೂನನ್ನು ಕೂಡಲೇ ಲಾಗು ಮಾಡಬೇಕಾಗಿ ನಾವು ಮುನ್ಸಿಪಾಲ್ಟಿಗೆ ವಿನಂತಿಸಿಕೊಂಡಿದ್ದೀವಿ. ನಮ್ಮಲ್ಲಿ ಘನತ್ಯಾಜ್ಯ ವಿಲೇವಾರಿ ಮಾಡೋದಕ್ಕೆ ಒಂದು ಕಾನೂನಿದೆ, ಅದಕ್ಕೊಂದು ರೀತಿ ನೀತಿ ಇದೆ. ಆ ರೀತಿ ನೀತಿಗಳನ್ನು ಯಾವುದೇ ಕಾರಣಕ್ಕೂ ನಮ್ಮ ಮುನ್ಸಿಪಲ್ ಕಾರ್ಪೊರೇಷನ್ನು ಫಾಲೋ ಮಾಡ್ತಾ ಇಲ್ಲ. ಇದನ್ನು ಮಾಡಬೇಕು ಅನ್ನೋದೇ ನಮ್ಮ ಒಂದು ವಿನಂತಿ. ಈ ವಿನಂತಿನ ನಾವು ಎಲ್ಲ ಕಾರ್ಪೊರೇಟರ್ಗಳಿಗೂ, ಮುನ್ಸಿಪಾಲ್ಟಿ ಕಮಿಷನರಿಗೂ ಮತ್ತು ಮುನ್ಸಿಪಾಲ್ಟಿ ಮ್ಯಾನೇಜರ್ಗೂ ಕೊಡೋದಕ್ಕೆ ಬಯಸ್ತೀವಿ.